ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲಿಂದ ಹೊರಡ್ತೀನಿ ಅಂತ ಲಚ್ಚಿನ ಒಪ್ಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅವಳು ಒಪ್ಸಿದ್ದಾಯ್ತು, ಮನೆಯವ್ರನ್ನೂ ಒಪ್ಸಿದ್ದಾಯ್ತು. ಮತ್ತೀಗ ನಾನು ಇಲ್ಲೇ ಇರ್ತೀನಿ ಅಂತ ಹೇಗೆ ಹೇಳಿ ಇವಳಿಗೆ? ಯಾವುದಕ್ಕೂ ಒಂದ್ಸಲ ಲಚ್ಚಿ ಹತ್ರನೇ ಮಾತಾಡಿ ನೋಡ್ತೀನಿ. ನೀನ್ ಇಲ್ಲಿ ಕೂತಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಹಲೋ, ಏನ್ ಹಾಗೆ ನೋಡ್ತಿದ್ಯಾ? ಇದನ್ನೆಲ್ಲ ನಿನಗೋಸ್ಕರನೇ ತಂದಿರೋದು. ಅಲ್ವೇ? ನೋಡು, ನೀನೇನಾದ್ರೂ ಹೇಳಕ್ ಮುಂಚೆ ನನ್ನ ಕಂಡೀಷನ್. ನನಗಿದೆಲ್ಲ ಬೇಡ ಕಣಿಯಮ್ಮ, ನಾನು ತಗೊಳ್ಳಲ್ಲ ಕಣಿಯಮ್ಮ ಅಂತ ಮಾತ್ರ ನೀನು ಹೇಳೋಗಿಲ್ಲ ಏನೋ. ನನ್ನ ಪ್ರೀತಿ ಮೂರ್ಜಡೆಗೆ ಈ ಹಾಲ್ ಕೋವ ತಂದಿರೋದು, ನೀನ್ ತಗೊಂಡೋಗ್ಬೇಕು ಅಷ್ಟೇ. ನೀ ಹೀಗೆಲ್ಲ ಮಾಡ್ತಿದ್ರೆ ನೀನು ಭಾಷಣ ಶುರು ಮಾಡಬೇಡ. ನೀನೇನಾದ್ರು ಮತ್ತೆ ಮಾತಾಡಿದ್ರೆ ನಿನ್ ಜೊತೆ ಟೂ 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 ಆಯ್ತಾ? ನೋಡು, ನಾನು ನೀನು ಏನೇನು ತಂದಿದ್ದೀನಿ ಗೊತ್ತಾ? ನೀನು ಬೆಳಿಗ್ಗೆ ಎದ್ದು ವಾಕಿಂಗ್ ಅಂತ ಹೋಗ್ತೀಯಲ್ಲ, ಅದಕ್ಕೆ ಶಾಲ್, ಓಕೆನಾ? ಆಮೇಲೆ ವಾಕಿಂಗಿಂದ ಬಂದಮೇಲೆ ನೀನು ಡ್ರೈ ಫ್ರೂಟ್ಸ್ ತಿನ್ಬೇಕು. ಏನ್ ತಂದಿದ್ದೀನಿ ಗೊತ್ತಾ? ಚಕ್ಲಿ ಕೋಡ್ಬಳಂದಿ ಪಟ್. ನೀವ್ ಇಷ್ಟ ಅಲ್ವೇನೆ, ಅದಕ್ಕೆ ತಂದಿದ್ದೀನಿ. ಆಮೇಲೆ ನೋಡು, ಬೀಸಂಗಿ ತಗೊಂಡ್ಬಂದಿದ್ದೀನಿ. ಕರೆಂಟ್ ಏನಾರು ಹೋಯ್ತದೆ ಅಂತ ಬೀಸ್ಕೊಡ್ತಾ ಇರ್ಬೇಕು, ಸರಿನಾ? ಹೇಗಿದೆ? ನಿಂಗೆ ಕಲರ್ ಇಷ್ಟ ಅಲ್ವೇನೆ, ಅದಕ್ಕೆ ತಂದಿದ್ದೀನಿ. ಆಮೇಲೆ ಇನ್ನೊಂದು ಸೀರೆ ಇದೆ ನೋಡು, ಈ ಕಲರ್ ನನಗಿಷ್ಟ, ಅದಕ್ಕೆ. ಹೊಸ ಫೋನು. ನೀನ್ ಮಾರಿ ಕುಡಿಗೆ ಹೋದ್ಮೇಲೆ ನಾನು ನಿನಗೂ ಲೆಟ್ರ್ ಬರಬೇಕು, ನೀನ್ ಅದಕ್ಕೆ ಉತ್ತರ ಕೊಡಕ್ಕೆ 2 ದಿನ ಆಗುತ್ತೆ. ನನ್ನ ಕೈಲಿರಕ್ ಆಗಲ್ಲ ಕಣೆ, ಅದಕ್ಕೆ ಫೋನ್ ತಂದೆ. ಈ ಫೋನಲ್ಲಿ ನಾನು ನೀನು ವಿಡಿಯೋ ಕಾಲ್ ಮಾಡ್ಕೊಂಡು ಮಾತಾಡ್ತೀನಣ್ಣ, ಸರಿನಾ? ಅಯ್ಯೋ ದೇವ್ರೆ, ನಾನು ಇಲ್ಲಿರ್ತೀನಿ ಅಂತ ಬಾಯ್ಬಿಟ್ಟು ಹೇಳಕ್ ಮುಂಚೆನೆ ಯಾಕೆ ಇವಳ ಕೈಲಿ ಇಷ್ಟೆಲ್ಲ ಮಾಡಿಸ್ಬಿಟ್ಟೆ? ಈಗ ಮತ್ತೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಗೆ ಹೇಳೋದು? ಈ ನಿಧಿ ಯಾಕೆ ಹೀಗೆ ಮಾಡ್ತಾಳೆ? ನಾವು ಅನ್ಕೋತಿರೋದ್ಕಿಂತ ಎಲ್ಲ ಉಲ್ಟಾ ಆಗ್ತಿದ್ಯಲ್ಲ ಸರ್. ಇವಾಗ ಏನು ಮಾಡೋದು? ಏನೋ ಒಂದು ಮಾಡಲೇಬೇಕು. ಬನ್ನಿ ಡಿಸೈಡ್ ಮಾಡೋಣ. ಏ ಮೋಚಿಡೆ, ಏನೇ ಯೋಚನೆ ಮಾಡ್ತಿದ್ಯಾ? ಏನು ಯೋಚನೆ ಮಾಡೋಗಿಲ್ಲ. ನಾನು ನಿನಗೋಸ್ಕರ ಪ್ರೀತಿಯಿಂದ ತಂದಿರೋದು, ನೀನೆಲ್ಲ ತಗೊಂಡೋಗ್ಬೇಕು, ಅರ್ಥ ಆಯ್ತಾ? ನೀನೋಗಿ ಬ್ಯಾಗ್ ತಗೊಂಡ್ ಬಾ, ನಾನೆಲ್ಲ ಪ್ಯಾಕ್ ಮಾಡ್ತೀನಿ. ಹೋಗು. ಅಯ್ಯಯ್ಯೋ, ಇದೇನೇ ಇದು? ಈಗಷ್ಟೇ ಮರಿ ಹಾಕಿದ ಬೆಕ್ಕಿನ ತರ ಇಷ್ಟಗಲಾಗೋಗಿದೆ ನಿನ್ ಮುಖ. ಇಷ್ಟು ಖುಷಿ ಪಡ್ತಿದ್ಯಾ? ಇದೇ ನೋಡಿ ಆಗಲ್ಲ ಅನ್ನೋದು. ನೀವು ಕಂಪೇರ್ ಮಾಡ್ಬೇಕು ಅನ್ಕೊಂಡ್ರೆ ಬೆಕ್ಕಿಗೆ ಯಾಕೆ ಮಾಡ್ತಾ ಇದ್ದೀರಾ? ಯಾವ್ದಾದ್ರೂ ಸುಂದರವಾಗಿರುವಂತ ಹೂವ, ರುಚಿಯಾಗಿರುವಂತ ಹಣ್ಣು, ಬ್ಯೂಟಿಫುಲ್ ಆಗಿರುವಂತ ನವಿಲು ಅಥವಾ ಕಾಮಧೇನುವಿನಂತ ಹಸುವಿಗೆ ಕಂಪೇರ್ ಮಾಡ್ಬೋದು ತಾನೆ? ಹೊಸ ಆಯ್ತು. ಇದೇನು ಈಗ ತಾನೇ ಇದಿರೋ ಹೊಸ ಇದ್ದಂಗೆ ಇಷ್ಟಗಲ ಅರಳಿದೆಯಲ್ಲ, ಏನ್ ವಿಷಯ? ಇದನ್ನೇ ಆಗಲ್ಲ ಅಂತ ಹೇಳಿಲ್ವ ನಿಮ್ಗೆ? ಈಗೇನು ಕಂಪೇರ್ ಮಾಡೋದನ್ನ ಬಿಟ್ಟು ನೀನ್ ಯಾಕೆ ಇಷ್ಟು ಖುಷಿ ಖುಷಿಯಾಗಿದೆಯಾ ಅಂತ ಕೇಳ್ಬೋದು ತಾನೆ? ಅದನ್ನೇ ನಾನು ಕೇಳಿದ್ದು. ಅರ್ಥ ಆಗ್ಬೇಕಲ್ಲ ನಿಂಗೆ. SLC ಫೇಲು. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಏನ್ ಗೊತ್ತಾ, ಆ ಮುದುಕಿ ಮತ್ತೆ ಅವಳ ಮೊಮ್ಮಗಳು. ಯಾರು? ಆ ಶಾಂತಿ ನಿಧಿನ ಏನ್ ಮಾಡಿದ್ರು ಅವರು? ಓ, ಒಳ್ಳೆ ಆತ್ರ ಗುಟ್ಟದ ಆಂಜನೇಯ ಅಂತ ಆಡ್ಬೇಡ್ರಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅವರಿಬ್ರು ನಮ್ಮ ಮನೆಯಿಂದ ಗೋಯಿಂಗ್ ಔಟ್. ಹೌದಾ? ಹೌದು. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಇಷ್ಟು ದಿನ ಕೂಡಿಟ್ಟಿದ್ ಕಸ ಇರುತ್ತಲ್ವಾ,
ಅದನ್ನೆಲ್ಲ ಒಟ್ಟಿಗೆ ಮನೆಯಿಂದ ಆಚೆ ಎಷ್ಟಷ್ಟು ಖುಷಿ ಆಗ್ತಾ ಇದೆ. ಹೌದಾ? ಸುದ್ದಿ ಇದು ಒಂದು ಮೇಲೆ ಸೆಲೆಬ್ರೇಟ್ ಮಾಡ್ಲೇಬೇಕು ನಾವು. ಹೌದು, ಸೆಲೆಬ್ರೇಟ್ ಮಾಡ್ಲೇಬೇಕು. ಅಲ್ಲ, ಇಷ್ಟು ದಿನ ಭೂಮಿಗ್ ಭಾರ ತಿಂಡಿಗ್ ದಂಡ ಅನ್ನೋ ಹಂಗೆ ಇಬ್ರು ಬಿಟ್ಟಿಯಾಗಿ ತಿನ್ಕೊಂಡು ಉಣ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಕೊಂಡಿರ್ತಿದ್ರು. ನನ್ಗಂತೂ ಅದು ನೋಡಿ ನೋಡಿ ನನ್ ಕಣ್ಣು ಎಲ್ಲಿ ಡ್ಯಾಮೇಜ್ ಆಗ್ಬಿಡ್ತು ಅಂತ ಭಯ ಆಗ್ಬಿಟ್ಟಿತ್ತು ಗೊತ್ತಾ. ಸದ್ಯ ತೊಲಗ್ತಾ ಇದಾರಲ್ಲ, ಐ ಆಮ್ ಸೋ ಹ್ಯಾಪಿ. ಆಮೇಲೆ ಇನ್ನೊಂದು ಪಾಯಿಂಟು, ಅವ್ರ ಮನೆಯಿಂದ ಆಚೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಈ ಕಡೆ ತಲೆ ಹಾಕಿನೂ ಮಲಗಬಾರ್ದವ್ರು. ಅದನ್ನ ನೋಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಅವ್ರು ಹೊರಡಕ್ಕೆ ಅಂತ ಬ್ಯಾಗ್ ತಂದು ಬಡಿಲಿ, ಆಮೇಲೆ ಅವ್ರನ್ನ ಒಂದು ಆಡಿ ಕುಕ್ಕಿ ಚುಚ್ಚಿ ಇನ್ನೊಂದ್ಸರ್ತಿ ಈ ಕಡೆ ಸುಳಿಲೇಬಾರ್ದು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ತೇಜಸ್ ತಪ್ಪು ಮಾಡಿದಾನೆ ಅಂತ ನೀವೆಲ್ಲ ಅನ್ಕೋತಿದ್ದೀರಾ, ಆದ್ರೆ ಅವ್ನು ಹಾಗೆ ಮಾಡಕ್ ಸಾಧ್ಯ ಇಲ್ಲ ಅಂತ ನನಗನ್ಸ್ತಿದೆ. ನಿಧಿ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ಅಜ್ಜಿನೇ ಏನೋ ಯೋಚಿಸ್ತಿದ್ರೆ ನಾನೇ ಬೇರೆ ಯೋಚಿಸ್ತಿದ್ದೀನಿ. ಸರಿಯಾಗಿ ಏನಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಡೋಂಟ್ ವರಿ, ಏನಾದ್ರು ಹೇಳಿ. ಅಜ್ಜಿ ಮಾರಿಗುಡಿಗೆ ಹೋಗಿ ಅಲ್ಲೇ ಇರೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಆದ್ರೆ ನಾನು ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟೆ. ಲಕ್ಷ್ಮಿ ಅಜ್ಜಿ ಹತ್ರ ಹೇಳಿ ಆಗ್ಲೇ ಒಪ್ಪಿಸ್ಬಿಟ್ಟಿದ್ದಾರೆ. ಈಗ ಅಲ್ಲಿಗೆ ಹೋಗೋದ್ ಬೇಡ ಅಂತ ನಾನು ಹೇಗೆ ಹೇಳಿ? ಇದ ವಿಷಯ? ಆಕಾಶ ನಿಮ್ ತಲೆ ಮೇಲೆ ಬಿದ್ದಿರೋ ತರ ಇದ್ದೀರಲ್ಲ, ಒಂದೇ ಮಾತಿಗೆ ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರಿ. ಅದು ಹಾಗಲ್ಲ ಸರ್. ಅವ್ರಿಗೆ ಮುಜುಗರ ಆಗದಿರೋ ತರ ಹೇಳ್ಬೇಕು ತಾನೆ. ಆ ಜವಾಬ್ದಾರಿ ನಂದು. ನೀವೇನು ವರಿ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಾರಿ ಸರ್. ಮತ್ತೆ ಥ್ಯಾಂಕ್ಸ್ ಕೂಡ. ಸಾರಿ, ಥ್ಯಾಂಕ್ಸ್ ಯಾಕೆ? ಅಕ್ಕ ಪ್ರೆಗ್ನೆಂಟ್ ಆಗಿರೋ ವಿಚಾರ ಕೇಳಿ ನಿಮ್ಮ ಹತ್ರ ನಾನು ತುಂಬಾ ರೂಢಾಗಿ ನಡ್ಕೊಂಡ್ಬಿಟ್ಟೆ. ಸಾಧ್ಯ ಆದ್ರೆ ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಅಸ್ತು. ಮತ್ತೆ ಥ್ಯಾಂಕ್ಸ್ ಯಾಕೆ? ಆ ಪರಿಸ್ಥಿತಿಲೂ ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದಕ್ಕೆ. ಸಂದರ್ಭ ಹೇಗೆ ಇದ್ರು ನಿಮ್ ತಾತನ ಮಾತನ್ನ ನೀವು ಬಿಟ್ಕೊಡ್ದೇ ಇರೋದಕ್ಕೆ. ನೀವು ನನಗೆ ಸಿಕ್ಕಿರೋದು ನನ್ ಪುಣ್ಯ ಸರ್. ಕೋಟಿ ಜನಗಳು ಕಣ್ಮುಂದೆ ಇದ್ರು ಮನ್ಸು ಸರಿಯಾದ ವ್ಯಕ್ತಿನೇ ಆರಿಸ್ಕೊಂಡಿದೆ ಅಂತ ಖುಷಿ ಆಗುತ್ತೆ. ಯಾವ ವಿಷಯಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಲೇ ಇಲ್ಲ. ಅದನ್ನ ನೀವೇ ಯೋಚನೆ ಮಾಡಿ ಹೇಳಿ. ಸರಿ, ಯೋಚನೆ ಮಾಡಿ ಹೇಳ್ತೀನಿ.